ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಯೋಗ ಬಂಧುಗಳೇ, ವಿಶೇಷವಾಗಿ ದಸರಾ ಕ್ರೀಡಾಕೂಟದ ಬಗ್ಗೆ ತಮ್ಮ ಹತ್ರ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 3ನೇ ತಾರೀಕು ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆಲ್ಲ ಕ್ರೀಡಾಪಟುಗಳು ತಮ್ಮ ಏನು ಜಿಲ್ಲಾವಾರು ವಿಭಾಗಗಳಿದೆ ಆ ಒಂದು ಕೌಂಟರ್ಗಳನ್ನು ಮಾಡಿರ್ತಾರೆ. ಅಲ್ಲೋಗಿ ತಮ್ಮ ಏನು ಫಾರಮ್ ಕೊಟ್ಟಿದ್ದಾರಲ್ಲ ಅಥವಾ ಅಲ್ಲೋಗಿ ನಿಮ್ಮ ಹೆಸರು ಮತ್ತು ಐ ಡಿ ಕಾರ್ಡ್ಗಳನ್ನು ಕಿಟ್ಟನ್ನು ಇಸ್ಕೊಂಡು ತಾವು 10 ಗಂಟೆ ಅಷ್ಟೊತ್ತಿಗೆ ನಮ್ಮ ಯೋಗ ಶಾಲೆ ಯೂನಿವರ್ಸಿಟಿಯ ಮೈಸೂರು ವಿಶ್ವವಿದ್ಯಾಲಯದ ಯೋಗ ಶಾಲೆಯಲ್ಲಿ ಭಾಗವಹಿಸಬೇಕು. ನಾನು ಅದನ್ನು ಲಿಂಕನ್ನು ಕಳಿಸ್ಕೊಡ್ತೀವಿ, ಎಲ್ಲಿ ಬರಬೇಕು ಅಂತೇಳಿ. ಅಲ್ಲಿ ತಮಗೆ ಕೆಲವೊಂದು ಮಾಹಿತಿಗಳನ್ನು ನೀಡಲಿಕ್ಕಾಗುತ್ತೆ. ಅದಾದ ನಂತರ ತಾವು ಹೋಟೆಲ್ಗಳಿಗೋಗಿ ತಮ್ಮ ಅವರು ಏನು ವಸತಿ ವ್ಯವಸ್ಥೆ ಮಾಡಿರ್ತಾರೆ ಅಲ್ಲೋಗಿ ತಾವು ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ಮಧ್ಯಾಹ್ನ ಊಟದ ವ್ಯವಸ್ಥೆ. ಊಟ ಆದಮೇಲೆ ನೇರವಾಗಿ ತಾವು ಇನಾಗ್ರಲ್ ಫಂಕ್ಷನಲ್ಲಿ ಜಾಯಿನ್ ಆಗ್ತೀರ. ಕಡ್ಡಾಯವಾಗಿ ಇನಾಗ್ರೇಷನ್ಗೆ ಯೋಗದ ಎಲ್ಲ ಮಕ್ಕಳು ಸಹ ಕಡ್ಡಾಯವಾಗಿ ಭಾಗವಹಿಸಬೇಕು. ತಮಗೇನು ಉಡುಪನ್ನು ಕೊಟ್ಟಿರ್ತಾರೆ ಅದನ್ನು ಉಪಯೋಗಿಸ್ಕೊಂಡು ತಾವು ಭಾಗವಹಿಸಬೇಕು. ಅದಾದ ನಂತರ ತಮಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀವಿ ಆ ರೀತಿಯಲ್ಲಿ ತಾವು ಅಭ್ಯಾಸ ಮಾಡಬೇಕು. ಅಂದರೆ ಟ್ರೆಡಿಷನಲಲ್ಲಿ ಯಾವ ರೀತಿಯ ನಾವು ಮಾರ್ಕ್ಸ್ಗಳನ್ನು ಕೊಡ್ತೇವೆ, ಏನದು ರೂಲ್ಸ್ ರೆಗ್ಯುಲೇಷನು, ಅದಾದ ನಂತರ ಆರ್ಟಿಸ್ಟಿಕ್ಗೆ ಏನು ರೂಲ್ಸ್ ರೆಗ್ಯುಲೇಷನ್ಸು, ರಿದಮಿಕ್ ಏನು ರೂಲ್ಸ್ ರೆಗ್ಯುಲೇಷನ್ಸ್, ಇದನ್ನೆಲ್ಲ ಮಾಹಿತಿ ಕೊಟ್ಟಿರೋ ಅದರ ಥರ ನೀವು ಒಂದೊಂದು ಸರಿ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಎಲ್ಲ ಪ್ರಾಕ್ಟೀಸ್ಗಳನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡ್ಕೊಳ್ಳಿ. ಅದು ತಮಗೆ ಬಿಟ್ಟಿರ್ತಕ್ಕಂಥದ್ದು, ಬಟ್ ಒಳ್ಳೆಯದು. ಯಾಕೆಂದರೆ ನಾವೇನು ರೂಲ್ಸ್ ಹೇಳಿರ್ತೀವಿ ತಮಗಾಗಲೇ ಗೊತ್ತಿದೆ, ಆದರೂ ಸಹ ಇನ್ನೊಂದು ಸರಿ ನಾವು ಬೆಳಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತೇವೆ. ಅದಾದ ನಂತರ ತಮಗೆ ರಾತ್ರಿ ಊಟದ ವ್ಯವಸ್ಥೆ ಇರುತ್ತೆ. ಊಟ ಆದ ನಂತರ 9:30 ಅಷ್ಟೊತ್ತಿಗೆಲ್ಲ ತಾವು ತಮ್ಮ ಏನು ವಸತಿಗಳಲ್ಲಿ ತಾವು ಚೆನ್ನಾಗಿ ನಿದ್ದೆ ಮಾಡಬೇಕು. ಸ್ಪರ್ಧೆಯ ಹಿಂದಿನ ದಿನ ಚೆನ್ನಾಗಿ ನಿದ್ದೆ ಮಾಡ್ತಕ್ಕಂಥದ್ದು ಆರೋಗ್ಯ ಅಭ್ಯಾಸ ದೃಷ್ಟಿಯಿಂದ ಒಳ್ಳೆಯದು. ಬೆಳಗಿನ ಜಾವ ಸುಮಾರು 7ರಿಂದ 8:30ವರೆಗೂ ನಿಮಗೆ ಆ ತಿಂಡಿಯನ್ನು ವ್ಯವಸ್ಥೆ ಮುಗಿಸ್ಕೊಂಡು ತಾವು 8:00ವರೆಗೆ ನಮ್ಮ ಯೋಗ ಶಾಲೆಯಲ್ಲಿ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ನಮ್ಮ ಸ್ಪರ್ಧೆಗಳು 9 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದಾದ ನಂತರ ಬೆಳಗಿನ ಜಾವ ಏನು 4ನೇ ತಾರೀಕು ಬೆಳಗ್ಗೆ ನಮ್ಮ ಸ್ಪರ್ಧೆಯು ಟ್ರೆಡಿಷನಲ್ ಬಾಯ್ಸು ಮತ್ತು ಗರ್ಲ್ಸು ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ಬಾಲಕರು, ನಂತರ ಬಾಲಕಿಯರು. ಅದಾದ ನಂತರ ಲಂಚ್ ಬ್ರೇಕ್ ಇರುತ್ತೆ 1ರಿಂದ 2, ತಿರ್ಗ ಮತ್ತು 2ರಿಂದ 4ರವರೆಗೆ ನಮ್ಮ ಏನು ಆರ್ಟಿಸ್ಟಿಕ್ ಸೋಲೋ ಬಾಯ್ಸು, ನಂತರ ಗರ್ಲ್ಸ್ 4 to 6 ಗರ್ಲ್ಸ್ ಇರುತ್ತೆ. ಸೊ ಅದಾದ ನಂತರ ಮತ್ತೆ ಡಿನ್ನರ್ ವ್ಯವಸ್ಥೆ, ಅದಾದ ನಂತರ ವಿಶ್ರಾಂತಿ. ಸೊ ನೆಕ್ಸ್ಟ್ 5ನೇ ತಾರೀಕು ಬೆಳಗ್ಗೆ ನಮ್ಮ ಏನು ಆರ್ಟಿಸ್ಟಿಕ್ ಪೇರು ಬಾಯ್ಸು, ಆರ್ಟಿಸ್ಟಿಕ್ ಪೇರು ಗರ್ಲ್ಸ್, ಮತ್ತು ಲಂಚ್ ಬ್ರೇಕ್ ಇರುತ್ತೆ. ತದನಂತರ ಮತ್ತೆ 2ರಿಂದ 4 ಗಂಟೆವರೆಗೆ ರಿದಮಿಕ್ ಪೇರ್ ಬಾಯ್ಸು, ರಿದಮಿಕ್ ಪೇರ್ ಗರ್ಲ್ಸ್. ಅದಾದ ನಂತರ ವಿಶ್ರಾಂತಿ. ನೆಕ್ಸ್ಟ್ ಡೇ 5ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಏನು 6ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಬಹುಮಾನ ವಿತರಣೆ ಮತ್ತು ಟ್ರೋಫೀಸು ಇವೆಲ್ಲ ಅಲ್ಲಿ ವಿತರಣೆಯನ್ನು ಮಾಡ್ತೀವಿ. ಮಧ್ಯಾಹ್ನ ಊಟ ಆಗುತ್ತೆ. ಅದಾದ ನಂತರ ದಸರಾ ಕ್ರೀಡಾಕೂಟದ ಮುಕ್ತಾಯ ಸಮಾರಂಭ ಇರುತ್ತೆ. ಸಂಜೆ ತಾವು ಹೊರಡಬೇಕಾಗತ್ತೆ. ಆದರೆ ಗಮನ ಇಡಬೇಕು, ಯಾವುದೇ ಕಾರಣಕ್ಕೂ 6ನೇ ತಾರೀಕು ತಾವು ಯೋಗ ಆ ಸ್ಪರ್ಧೆಗೆ ಬರುವಾಗ ತಾವು ಚೆಕ್ಔಟನ್ನು ಮಾಡಿ ಬರಬೇಕು. ಇದು ಕಡ್ಡಾಯವಾಗಿ ತಮಗೆ ಗೊತ್ತಿರಲಿ ಅಷ್ಟೇ. ಅದನ್ನು ಕಡ್ಡಾಯವಾಗಿ ತಮ್ಮ ಏನು ವ್ಯವಸ್ಥೆಗಳಿರುತ್ತೆ ಅದನ್ನು ಮಾಡಿಕೊಂಡು ನೇರವಾಗಿ ತಾವುಗಳು ಬರ್ತಕ್ಕಂಥ ವ್ಯವಸ್ಥೆಗೆ ಏನು ನಿಮ್ಮ ರೂಮ್ಗಳಿರುತ್ತೆ ಅದನ್ನು ಮುಗಿಸಿ ತಾವು ಬರಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇದು ಕಾರ್ಯಕ್ರಮದ ಮುಖ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಹೇಳಿದ್ದೀನಿ, 4ನೇ ತಾರೀಕು ಬೆಳಗ್ಗೆ ಬಾಯ್ಸ್ 9ರಿಂದ 11 ಗಂಟೆವರೆಗೂ ನಮ್ಮ ಬಾಯ್ಸ್ ಟ್ರೆಡಿಷನಲ್ಲು, 11ರಿಂದ 1 ಗಂಟೆವರೆಗೂ ಗರ್ಲ್ಸ್ ಟ್ರೆಡಿಷನ್ನು. 4ನೇ ತಾರೀಕು ತಿರ್ಗಾ ಮತ್ತು ಸಂಜೆ 2ರಿಂದ 4 ಆರ್ಟಿಸ್ಟಿಕ್ ಸೋಲೋ ಬಾಯ್ಸು, 4ರಿಂದ 6 ಗರ್ಲ್ಸ್. ಇದು ಚೆನ್ನಾಗಿ ಗಮನ ಇಟ್ಕೊಳ್ಳಿ. 5ನೇ ತಾರೀಕು ಬೆಳಗ್ಗೆ ಆರ್ಟಿಸ್ಟಿಕ್ಕು ಪೇರು ಬೆಳಗ್ಗೆ 9ರಿಂದ 11 ಬಾಯ್ಸು, 11ರಿಂದ 1 ಗಂಟೆ ಗರ್ಲ್ಸ್. ತಿರ್ಗಾ 5ನೇ ತಾರೀಕು ಮಧ್ಯಾಹ್ನ ರಿದಮಿಕ್ ಪೇರು 4ರಿಂದ 6 ಬಾಯ್ಸು ಮತ್ತು 4ರಿಂದ 6 2ರಿಂದ 4 ಬಾಯ್ಸು ರಿದಮಿಕ್ ಪೇರು, 4ರಿಂದ 6 ಗರ್ಲ್ಸು ರಿದಮಿಕ್ ಪೇರು. ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ತಮಗೇನಕ್ಕೆ ಈ ವಿಷಯ ತಿಳಿಸ್ತಾ ಇದ್ದೀನಿ ಅಂದರೆ, ಅದೇ ದಿನ ನಮ್ಮ ಮೈಸೂರು ಉಪಸಮಿತಿಯ ವತಿಯಿಂದ ಯೋಗಾಸನ ಸ್ಪರ್ಧೆಯನ್ನು ಅಲ್ಲಿಯ ವ್ಯವಸ್ಥಾಪಕರುಗಳು ಮಾಡಿದ್ದಾರೆ.
5ನೇ ತಾರೀಕು ಬೆಳಗ್ಗೆ ತಾವು ರಿಜಿಸ್ಟ್ರೇಷನ್ ಏನು ಮಾಡ್ಕೊಂಡಿರ್ತೀರ ಅವ್ರಿಗೆ ಮಾತ್ರ ಅವಕಾಶ ಇರುತ್ತೆ. ಇವತ್ತು ಲಿಂಕನ್ನು ಕಳಿಸ್ತಾ ಇದ್ದೇವೆ, ಮತ್ತು ಸ್ಪರ್ಧೆಯ ಮಾಹಿತಿ ಅದರಲ್ಲೇ ಇರುತ್ತೆ. ತಾವುಗಳು ನಮ್ಮ ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ಬಿಡುವು ಮಾಡಿಕೊಂಡು ಅಲ್ಲಿ ತಾವು ಸ್ಪರ್ಧೆಯಲ್ಲಿ ಭಾಗವಹಿಸ್ಬೋದು. ಆದರೆ ಗಮನ ಇಡಿ, ನಾವು ಕರೆದಾಗ ನಮ್ಮ ವಯೋಮಿತಿಯ ವಿಭಾಗದಲ್ಲಿ ಯಾರು ಸ್ಪರ್ಧಿಗಳಿರೋದಿಲ್ಲ ಅವರನ್ನು ನಾವು ಸ್ಕ್ರ್ಯಾಚ್ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ಇಲ್ಲಿ ನಮ್ಮ ಸ್ಪರ್ಧೆಯ ಪ್ರಾಮುಖ್ಯತೆ ಅಂತಲ್ಲ, ಇಲ್ಲಿ ಏನಾಗುತ್ತೆ, ನಾವು ಕರೆದಾಗ ನೀವಿರಲಿಲ್ಲ ಅಂದರೆ ಆ ಗ್ರೂಪ್ ಮುಗಿದೋಗ್ಬಿಡುತ್ತೆ. ಅದಾದಮೇಲೆ ಮತ್ತೆ ಬಂದು ಮಾಡಿಸಿದರೆ ಅದಕ್ಕೆ ಅವಕಾಶ ಇರೋಲ್ಲ. ಹಾಗಾಗಿ ನಮ್ಮ ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ತಾವು ಅವಕಾಶ ಮಾಡಿಕೊಂಡು ಆ ಸಮಯದಲ್ಲಿ ಆ ಕಾರ್ಯಕ್ರಮಗಳು ನಡೀತಾ ಇತ್ತು ಅಂದರೆ, ಆ ಸ್ಪರ್ಧೆ ನಡೀತಾ ಇತ್ತು ಅಂದರೆ ನೀವಲ್ಲಿ ಭಾಗವಹಿಸ್ಬೋದು. ಅದಕ್ಕೆ ಯಾವುದೇ ರೀತಿಯ ನಾವು ತಡೆ ಅಥವಾ ನಿಬಂಧನೆಗಳೇನಿರಲ್ಲ. ನೀವೆಲ್ಲ ಸ್ಪರ್ಧೆಗಳಲ್ಲೂ ಭಾಗವಹಿಸಿ ಅಂತಕ್ಕಂಥದ್ದೇ ನಮ್ಮ ಉದ್ದೇಶ. ಹಾಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಆ ಒಂದು ಉಪಸಮಿತಿಯ ದಸರಾ ಆ ಒಂದು ಯೋಗಾಸನ ಸ್ಪರ್ಧೆಯಲ್ಲೂ ವಯೋಮಿತಿಗನುಗುಣವಾಗಿ ತಾವು ಭಾಗವಹಿಸಲಿಕ್ಕೆ ಅನುಕೂಲ ಮಾಡ್ಕೋಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಅಲ್ಲಿಯ ಸಂಪನ್ಮೂಲ ವ್ಯಕ್ತಿಗಳು ಯಾರ್ಯಾರಿದ್ದಾರೆ ಅವ್ರನ್ನ ಭೇಟಿ ಮಾಡಿ ಅವರ ಮಾರ್ಗದರ್ಶನದಲ್ಲಿ ಅವರ ಒಂದು ಏನು ಕಾರ್ಯಕ್ರಮಗಳ ಒಂದು ಪಟ್ಟಿ ಅಥವಾ ಅವರ ಕಾರ್ಯಕ್ರಮದ ಸ್ಪರ್ಧೆಗಳ ಆ ಒಂದು ಸಮಯ ಏನಿದೆ ಅದರ ಜೊತೆಯಲ್ಲಿ ತಾವು ಅನುಕೂಲವನ್ನು ಮಾಡಿಕೊಂಡು ಅವರಿಗೂ ತೊಂದರೆ ಕೊಡದ ಹಾಗೆ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಲಿಕ್ಕೆ ಅನುಕೂಲತೆಯನ್ನು ಮಾಡಿಕೊಡಿ ಅಂತ ತಮ್ಮಲ್ಲಿ ನಿವೇದನೆಯನ್ನು ಮಾಡ್ತಾಯಿದ್ದೇನೆ. ಧನ್ಯವಾದ. ಶುಭ ದಿನ. ಮತ್ತೊಮ್ಮೆ ತಾವು 3ನೇ ತಾರೀಕು 9 ಗಂಟೆಗೆ ನಮ್ಮ ಏನು ಮೈಸೂರಿನ ಚಾಮುಂಡೇಶ್ವರಿ ವಿಹಾರ ಒಂದು ಕ್ರೀಡಾಂಗಣ ಇದೆ, ಅಲ್ಲಿ ತಾವು 9 ಗಂಟೆಗೆ ನಮ್ಮ ಅಲ್ಲಿಯ ವ್ಯವಸ್ಥಾಪಕರ ಒಂದು ನಂಬರನ್ನು ಕೊಟ್ಟಿರ್ತೇವೆ. ಅವರನ್ನು ನೀವು ಭೇಟಿ ಮಾಡಿಕೊಂಡ್ರೆ ಬೆಂಗಳೂರು ನಗರದವರು, ಓಕೆ, ಬೆಂಗಳೂರು ನಗರದ ವ್ಯವಸ್ಥೆ ಇರ್ತಕ್ಕಂಥವ್ರು, ಯಾಕಂದರೆ ಅವರ ಫಾರಮ್ಮು ಇಲ್ಲಿ ವ್ಯವಸ್ಥಾಪಕರಲ್ಲಿರುತ್ತೆ. ಅಲ್ಲಿ ನಿರಂಜನ್ ಮತ್ತು ಪರಶುರಾಮಪ್ಪ ಅನ್ನೋರು ಇರ್ತಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಆ ನಂಬರನ್ನು ಕೊಟ್ಟಿರ್ತೀವಿ ಯಾರಿರ್ತಾರೆ ಅಂತೇಳಿ. ಅವರನ್ನು ಭೇಟಿ ಮಾಡಿ ನೀವು ಅವ್ರ ಕಡೆಯಿಂದ ಆ ಒಂದು ಮಾಹಿತಿಯನ್ನು ಪಡೀಲಿಕ್ಕೆ ಅನುಕೂಲತೆಯನ್ನು ಮಾಡ್ಕೋಬೋದು. ಓಕೆ, ಧನ್ಯವಾದ. ಶುಭ ದಿನ.